ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಶುರು ಮಾಡೋಣ. ಇವತ್ತಿನ ರೆಸಿಪಿ ಕಡಲೆಕಾಳು ಉಸುಳಿ. ಹಬ್ಬಗಳಲ್ಲಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿಯನ್ನು ಬಳಸದೆ ಮಾಡುವಂಥ ಕಡಲೆಕಾಳು ಉಸುಳಿಯನ್ನು ನಾವು ಇವತ್ತು ಮಾಡೋಣ. ಬೇಕಾಗಿರುವ ಪದಾರ್ಥಗಳು: ನಾನು ಇವಾಗ ಆಲ್ರೆಡಿ ಕಡಲೆಕಾಳನ್ನು 6ರಿಂದ 8 ಅವರ್ ನೆನೆಸ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು 2 ಗ್ಲಾಸ್ ನೀರು ಅಥವಾ ಕಡಲೆಕಾಳು ಮುಳುಗುವಷ್ಟು ನೀರನ್ನು ಹಾಕಿ ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಅದನ್ನು 3 ವಿಸ್ಲು ಕೂಗಿಸ್ಕೊಳ್ಳೋಣ. ಸೊ ನಾನಿವಾಗ ಕಡಲೆಕಾಳನ್ನು ಬೇಯಿಸ್ಕೊಂಡಿದ್ದೀನಿ. ಸೊ ಬೇಯಿಸ್ಕೊಂಡ್ಮೇಲೆ ಈ ಥರ ಕಡಲೆಕಾಳು ಸಾಫ್ಟಾಗಿ ರೆಡಿಯಾಗಿರುತ್ತೆ. ಈಗ ನಾವು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳೋಣ. ಸೊ ಬಾಣಲೆ ಕಾದಿದ ನಂತರ ಒಂಚೂರು ಎಣ್ಣೆ, ಸಾಸಿವೆ, 1 ಸ್ಪೂನ್ ಜೀರಿಗೆ, ಕರಿಬೇವು, ಹಸಿಮೆಣಸಿನಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ ಹಾಕಿ ಬಾಡಿಸ್ಕೊಳ್ಳೋಣ. ನಂತರ ಅದಕ್ಕೆ ಬೇಯಿಸಿಟ್ಟಿರುವಂಥ ಕಡಲೆಕಾಳನ್ನು ಹಾಕ್ಕೊಳ್ಳೋಣ. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ತುರಿದಿಟ್ಟಿರುವಂಥ ಕೊಬ್ಬರಿಯನ್ನು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳೋಣ. ಎಲ್ಲ ಆದಮೇಲೆ ಸಣ್ಣಗೆ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿಯನ್ನು ಹಾಕಿ ಇವಾಗ ನಿಮಗೆ ಕಡಲೆಕಾಳು ಉಸುಳಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.